ವಿರಾಮದ ನಂತರ ಮತ್ತೆ ಪದ್ಮನಾಭ ಪ್ರಸನ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಪದ್ಮನಾಭ ಪ್ರಸನ್ನ ಅವರು ಹೇಳ್ತಾ ಇದ್ರಿ, ಮೋಸದಿಂದ, ವಂಚನೆಯಿಂದ, ಫೋರ್ಜರಿಯಿಂದ ಏನು ಮಾಡಿದ್ರು ಅವರು ಪದ್ಮನಾಭ ಪ್ರಸನ್ನ ಅವರೇ? ಯಡಿಯೂರಪ್ಪನವ್ರ ಬಗ್ಗೆ ಈ ರೀತಿಯ ಸತತ ಆರೋಪಗಳನ್ನು ನೀವು ಮಾಡ್ತಾ ಇದ್ರಿ, ಯಾವುದೇ ದಾಖಲೆಗಳಿಲ್ಲ, ಫೋರ್ಜರಿ ಅಂತಕ್ಕಂಥದ್ದು ನೀವೇ ವ್ಯವಹಾರವನ್ನು ಮಾಡಿಕೊಂಡು ಈ ರೀತಿಯ ಪಕ್ಷವನ್ನು ಕೊಟ್ರಿ ಅಂತಕ್ಕಂಥ ನೀವೇ ಒಪ್ಕೊಂಡ ನಂತರ ಫೋರ್ಜರಿ ಅನ್ನೋ ಶಬ್ದಕ್ಕೆ ಏನಾದರೂ ಅರ್ಥ ಇದೆನಾ? ಫೋರ್ಜರಿ ಅಂತಕ್ಕಂಥ ಶಬ್ದ ಒಂದು ಪ್ರಜ್ಞೆ ಇಟ್ಕೊಂಡು ನೀವು ಮಾತನಾಡ್ತಾ ಇದ್ದೀರಾ? ಖಂಡಿತ ಸರ್. ನೋಡಿ, ಇವತ್ತು ನಾನು ಸಹಿ ಮಾಡಿಕೊಡಲ್ಲ ಅಂದ್ರೆ ಯಡಿಯೂರಪ್ಪ ಒಬ್ಬ ಜನನಾಯಕರು, ಯಡಿಯೂರಪ್ಪ ಒಬ್ಬ ಮಾಜಿ ಮುಖ್ಯಮಂತ್ರಿ ಅಂತಕ್ಕಂಥದ್ದು ನನಗೂ ಅವ್ರ ಮೇಲೆ ಅಪಾರವಾದ ಅಭಿಮಾನ ಇದೆ. ಕರ್ನಾಟಕದ ಇತಿಹಾಸದಲ್ಲಿ ಯಾರು ಮಾಡಿದಂಥ ಅಭಿವೃದ್ಧಿ ಕಾರ್ಯಗಳನ್ನ ಅವ್ರು ಬರೀ 3 ವರ್ಷದಲ್ಲಿ ಮಾಡಿದ್ರು ಅಂತ ಹೇಳಿ ಅದಕ್ಕೋಸ್ಕರ ಅವ್ರ ಜೊತೆ ಕೈ ಜೋಡಿಸಿದ್ವಿ ಸರ್ ನಾವು. ತಪ್ಪ ಸರ್? ಈಗ ಅವ್ರ ವಿರುದ್ಧ ನೀವು ಫೋರ್ಜರಿಯ ಆರೋಪಗಳನ್ನ ಖಂಡಿತ ಸರ್. ಇದು ಏನ್ ಫೋರ್ಜರಿ ಮಾಡಿದ್ರು? ನೋಡಿ ಇಲ್ಲಿ ನೋಡಿ, ಈಗ ನನಗೆ 3ನೇ ತಾರೀಕು ಒಂದು ಲೆಟರ್ ಕೊಟ್ಟರು ಅವರು. ಅಲ್ಲ, ಈ ದಾಖಲೆಗಳನ್ನ ನೋಡಿ ಮತ್ತೆ 3ನೇ ತಾರೀಕು ನಾನು ಲೆಟರ್ ಕೊಟ್ಟರು ಇವರು, ಒಂದು ಸಿಗ್ನೇಚರ್ ಮಾಡ್ಕೊಡಿ ನೀವು ಅಂತ ಹೇಳಿ. ನಾನು ಹೇಳಿದೆ ಸಿಗ್ನೇಚರ್ ಮಾಡ್ಕೊಡಲ್ಲ ಸರ್, ನೀವೇನೇನು ಮಾತುಕತೆ ಮಾಡಿದ್ರಿ ಅದೆಲ್ಲ ಫುಲ್ಫಿಲ್ ಮಾಡಿ. ನಮ್ಮ ರಾಜ್ಯ ಕಾರ್ಯಕಾರಿಣಿ ಯಾರ್ಯಾರಿದ್ದಾರೆ, ನಮ್ಮ ಟೋಟಲ್ ಟೀಮಲ್ಲಿ ಹಳೆ ಟೀಮ್ ಅವರು ಒಬ್ಬರು ಇಲ್ಲ ಟೀಮಲ್ಲಿ. ನಾನು ಮತ್ತು ನಂದಕುಮಾರ್ ಜನರಲ್ ಸೆಕ್ರೆಟರಿ ಇಬ್ಬರು ಬಿಟ್ಟರೆ ಎಲ್ಲ ಹೊಸಬ್ರನ್ನ ಹಾಕಿದ್ದಾರೆ ಅವರು. ಇದು ಮುಖ್ಯವಾಗಿ ಮೇಯ್ನ್ ಕಾರಣ, ಪಕ್ಷ ಬಿಡಲಿಕ್ಕೆ ಯಡಿಯೂರಪ್ಪನ ಉಚ್ಚಾಟನೆ ಮಾಡಿದ ಕಾರಣನೇ ಇದು. ರಾಜಕಾರಣ ಅಂದರೆ ಬರೀ ನೀವು ಹೇಳ್ತಾ ಇರ್ತಕ್ಕಂಥದ್ದು ಪ್ರಕಾರ ನಾನು ಸಂಸ್ಥಾಪಕ ಅಧ್ಯಕ್ಷ, ಇದು ಯಾವುದೋ ಧರ್ಮಪೀಠ ಅಲ್ಲ, ಯಾವುದೋ ಮಠ ಅಲ್ಲ. ರಾಜಕಾರಣ ಅಂತಕ್ಕಂಥದ್ದು ಕಾರ್ಯಕರ್ತರ ಬೇಸ್ ಮೇಲೆ ಚುನಾವಣೆಗಳನ್ನು ಎದುರಿಸಿ ನಡೀತಕ್ಕಂಥ ಒಂದು ಪ್ರಕ್ರಿಯೆ. ನೀವು ಯಾವತ್ತಾದ್ರೂ ಚುನಾವಣೆಯನ್ನು ನಿಂತಿದ್ರ? ಇಲ್ಲ, ಚುನಾವಣೆಯಲ್ಲಿ ನಿಂತಿಲ್ಲ ಸರ್. ನಾವು 2008ರಲ್ಲಿ ಪಕ್ಷವನ್ನು ಸ್ಥಾಪನೆ ಮಾಡಿದ ನಂತರ ಈ ಒಂದು 10,000 ನೀವು ಚುನಾವಣೆಗೆ ನಿಲ್ಲಲ್ಲ? ನಿಲ್ಲಲ್ಲ ಸರ್. ನಾನು ಕಿಂಗ್ ಮೇಕರ್ ಆಗ್ಲಿಕ್ಕೆ ಇಷ್ಟಪಡ್ತೀನಿ ಸರ್. ಏನು ಕಿಂಗ್ ಮೇಕರ್ ಆಗ ಅಂದ್ರೆ ಒಂದು ಕರ್ನಾಟಕ ಜನತಾ ಪಕ್ಷನ ಸದೃಢವಾದ ಪಕ್ಷವನ್ನು ಕಟ್ಟಿ ಒಂದು ಯುವಕರನ್ನ ಮತ್ತು ಮಹಿಳೆಯರನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ರಾಜಕೀಯಕ್ಕೆ ತಂದು ಕನ್ನಡ ನಾಡಿನ ನೆಲ, ಜಲ, ಭಾಷೆ, ಸಂಸ್ಕೃತಿಯನ್ನ ಒಂದು ಒಟ್ಟು ಮಾಡಲಿಕ್ಕೆ. ಮತ್ತೆ ಇವತ್ತು ನೋಡಿ ಕಾವೇರಿ ವಿಚಾರವಾಗಿ ಎಷ್ಟು ಒಂದು ಕೆಟ್ಟ. ಪದ್ಮನಾಭ ಪ್ರಸನ್ನ ಅವರೇ, ಕಿಂಗ್ ಮೇಕರ್ ಅಂತಕ್ಕಂಥದಕ್ಕೆ ಅರ್ಥ ಉಂಟಾ? ಯಡಿಯೂರಪ್ಪನವರು ಕರ್ನಾಟಕ ಜನತಾ ಪಕ್ಷಕ್ಕೆ ಬರದೇ ಹೋದರೆ ನಿಮ್ಮ ಪಕ್ಷವನ್ನ ಯಾರೊತ್ತಿಗೂ ಕೂಡ ಕೇಳ್ತಾ ಇರಲಿಲ್ಲ. ಇವತ್ತಿಗೆ ನಾವು ಕೂಡ ಇಷ್ಟು ಸಂದರ್ಶನ ಮಾಡ್ತಕ್ಕಂಥ ಅಗತ್ಯ ಇರ್ತಾ ಇತ್ತು ಇಲ್ವೋ ಅಂತಕ್ಕಂಥದ್ದು. ಯಡಿಯೂರಪ್ಪ ಅವರು ಬರ್ದಿರೋ ಹೋಗಿದ್ರೆ ಇನ್ನು 5 ವರ್ಷ ಆಗ್ತಾ ಇತ್ತು, ಇನ್ನು 10 ವರ್ಷ ಆಗ್ತಾ ಇತ್ತು. ನಾವು ನಿಧಾನವಾಗಿ ಅಂಬೆಕಾಲು ಇಟ್ಕೊಂಡು ನಾವು ಪಕ್ಷವನ್ನು ನಡೆಸ್ತಾ ಇದ್ವಿ ಸರ್. ಖಂಡಿತ ಮುಂದಿನ ದಿನಗಳಲ್ಲಿ ನಾವು 224 ಕ್ಷೇತ್ರಗಳಲ್ಲೂ ಕೂಡ ನಮ್ಮ ಕರ್ನಾಟಕ ಜನತಾ ಪಕ್ಷದ ಸೈನಿಕರು ಒಂದು ಅಲ್ಲ, ಇವತ್ತು ಕರ್ನಾಟಕ ಜನತಾ ಪಕ್ಷ ನಿಮ್ಮ ಕೈಯಲ್ಲಿಲ್ಲ. ಇವತ್ತು ಕರ್ನಾಟಕ ಜನತಾ ಪಕ್ಷದಿಂದ ನಿಮ್ಮ ಉಚ್ಚಾಟನೆ ಮಾಡಲಾಗಿದೆ. ಚುನಾವಣಾ ಆಯೋಗ ನಿಮಗೂ ಪತ್ರವನ್ನು ನೀಡಿದೆ, ಯಡಿಯೂರಪ್ಪನವ್ರಿಗೂ ಪತ್ರವನ್ನು ನೀಡಿದೆ. ಇವತ್ತು ನೀವು ಏನೂ ಅಲ್ಲ ಅಂತಕ್ಕಂಥದ್ದು. ಸರ್, ನಾನು ಪದೇ ಪದೇ ಅದನ್ನು ನಾನು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಇವತ್ತು ಮೋಸದಿಂದ, ಅನ್ಯಾಯದಿಂದ, ಕಪಟದಿಂದ ನಮ್ಮ ಪಕ್ಷವನ್ನು ಕಸಿದುಕೊಳ್ಳಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಇದು ಆರಂಭ ಮಾತ್ರ ಅಷ್ಟೇ, ಅಂತ್ಯ ನಮಗೆ ಸತ್ಯಮೇವ ಜಯತೆ. ನಮಗೆ ಬೇಸರ ಆಗತ್ತಾ ಈ ರೀತಿಯ ಸ್ಥಿತಿ ಬಂತು ಅಂತಕ್ಕಂಥದ್ದು? ಇಲ್ಲ, ಬೇಸರ ಏನಿಲ್ಲ ಸರ್. ಇವತ್ತು ಕರ್ನಾಟಕ ಜನತಾ ಪಕ್ಷಕ್ಕೆ ನನ್ನ ಸರ್ವಸ್ವವನ್ನು ನನ್ನ ದಾರ ಎರೆದುಬಿಟ್ಟೆ. ನನ್ನ ಹೆಂಡತಿಯರನ್ನ, ನನ್ನ ಮಕ್ಕಳನ್ನ, ನನ್ನ ಆಸ್ತಿ, ನನ್ನ ಒಡವೆ, ನನ್ನ ಹೆಂಡತಿ ಒಡವೆ ಎಲ್ಲವನ್ನೂ ಮಾರ್ಬಿಟ್ಟೆ ನಾನು. ಯಡಿಯೂರಪ್ಪ ಅವ್ರು ನಂಬ್ಕೊಂಡು ಒಳ್ಳೇದು ಮಾಡ್ತಾರೆ ಅಂತ ಹೇಳಿ ಯಡಿಯೂರಪ್ಪ ಅವ್ರು ಒಳ್ಳೇದು ಮಾಡ್ತಾರೆ ಅಂತ ಹೇಳಿ ನಾನು ಎಲ್ಲವನ್ನೂ ಅವ್ರು ಕೊಟ್ಟೆ. ದಾಖಲೆ ಸಮೇತ ಎಲ್ಲ ಒರಿಜಿನಲ್ಸ್ ದಾಖಲೆಗಳೆಲ್ಲ ಅವ್ರು ಕೊಟ್ಟೆ. ಒಳ್ಳೇದು ಮಾಡ್ತಾರೆ. ಏನೇನು ದಾಖಲೆ ಕೊಟ್ಟರು? ಎಲ್ಲ ನಮ್ಮ ಮಿನಿಟ್ಸ್ ಬುಕ್ ಏನಿದೆ, ನಮ್ಮ ಪಕ್ಷದ ಸರ್ಟಿಫಿಕೇಟು ಎಲ್ಲವನ್ನೂ ಅವ್ರು ಕೊಟ್ಟೆ. ಅಳುವಂಥ ಸ್ಥಿತಿ ಹೆಂಗೆ, ಯಾಕೆ ಬಂತು? ನೀವೇ ಮಾಡ್ಕೊಂಡಿದ್ದ ಸ್ವಯಂಕೃತ ಅಪರಾಧ ಅಲ್ವಾ? ಅಲ್ಲ, ಇರ್ಬೋದು ಸರ್, ನಾನೇ ಮಾಡ್ಕೊಂಡಿರ್ಬೋದು. ಆದ್ರೂ ಅವ್ರನ್ನ ಅಪ್ಪಾಜಿ ಅಂತ ನಂಬಿದಕ್ಕೆ ಅವ್ರು ಕೊಟ್ಟರಂತ ಅವತ್ತು ಇತ್ತು ಸರ್. ಇದು ಪದ್ಮನಾಭರೇ, ರಾಜಕಾರಣದಲ್ಲಿ ಯಾರಿಗೂ ಬೇಕಾಗಿರೋಲ್ಲ ಅಂತಕ್ಕಂಥದ್ದು ಶಾಶ್ವತ ಸತ್ಯ. ಅದನ್ನು ಗೊತ್ತಿದ್ದು ಕೂಡ ನೀವು ನಿಮ್ಮ ಪಕ್ಷಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅಡ್ರೆಸ್ಸು ಇಲ್ಲದ ಪಕ್ಷವನ್ನು ಹಣ ಮತ್ತು ದುಡ್ಡಿಗೋಸ್ಕರ ಹೋಗಿ ಕೊಟ್ಟಿದ್ದೀರಿ ಅಂತಕ್ಕಂಥದ್ದು ನೀವು ಹೇಳ್ತಾ ಇದ್ದೀರಿ ಅಂತಕ್ಕಂಥದ್ದು, ಆರೋಪಗಳನ್ನು ನೀವು ಮಾಡ್ತಾ ಇದ್ದೀರಿ ಅಂತಕ್ಕಂಥದ್ದು. ಈ ರೀತಿಯ ಸ್ಥಿತಿ ಯಾಕೆ ಬಂತು? ಏನೋ ಸರ್, ಅದು ತಪ್ಪು ಮಾಡಿದ್ದೀರಿ ಅನ್ಸುತ್ತಾ? ಏನೋ ಅವ್ರನ್ನ ಪಕ್ಷಕ್ಕೆ ಬರ್ಮಾಡ್ಕೊಂಡು ತಪ್ಪು ಮಾಡಿದೆ ಅನಿಸ್ತಾ ಇದೆ ಸರ್. ಈಗ ಇಲ್ಲಿದ್ರೆ ನನ್ನ ಮನೆ ಉಳಿತಾ ಇತ್ತು, ನನ್ನ ತಾಯಿ ಉಳಿತಾ ಇದ್ರು, ನನ್ನ ಒಡವೆ ಉಳಿತಾ ಇತ್ತು, ನನ್ನ ಮನೇಲಿ ನನ್ನ ನೆಮ್ಮದಿ ಉಳಿತಾ ಇತ್ತು. 1.5 ತಿಂಗಳಿಂದ ನನಗೆ ಕೊಲೆ ಬೆದರಿಕೆ ಹಾಕಿ ಇವರು ಹೊರಗಡೆ ಮನೆಗೆ ಕೂಡ ಹೋದಂಗೆ ಆಗ್ಬಿಟ್ಟಿದೆ ಸರ್. ಏನು, ಯಾರು ಕೊಲೆ ಬೆದರಿಕೆ ಹಾಕಿ? ಯಡಿಯೂರಪ್ಪ ಅವರು, ಧನಂಜಯ ಕುಮಾರ್ ಅವರು, ಇವರು ವಿಜಯೇಂದ್ರ ಅವರು. ದಾಖಲೆಗಳುಂಟು? ಅದಕ್ಕೆ ದಾಖಲೆಗಳು, ಫೋನ್ ನಂಬರ್ ಇದೆ ಸರ್, ಫೋನ್ ಮಾಡಿದ್ದಾರೆ ಅಷ್ಟೇ. ಅದಕ್ಕೆ ನೀವು ಕರ್ನಾಟಕವನ್ನೇ ಬಿಟ್ಬಿಟ್ರ?
ಪ್ರಾಣ ಬೆದರಿಕೆ ಸರ್. ನನ್ನ ಹೆಂಡತಿ ಮಕ್ಕಳು ಒಳ್ಳೇದಾಗಿರ್ಲಿ ಒಂದ್ ಕಡೆ ಅಂತ ಹೇಳಿ ಅವ್ರನ್ನು ಬೇರೆ ಕಡೆ ಇಟ್ಟು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದೆ. ಎಷ್ಟು ದಿನ ಆಯ್ತು ಈಗ ಬೆಂಗಳೂರಿಗೆ ಹೋಗಿದೆ? ನಾನು ಒಂದೂವರೆ ತಿಂಗಳ ಮೇಲೆ ಆಯ್ತು ಸರ್. ಬೆಂಗಳೂರಿಗೆ ಹೋಗಿಲ್ಲ? ಜನವರಿಯಿಂದ ನಾನು ಬೆಂಗಳೂರಿಗೆ ಹೋಗಿಲ್ಲ. ಜನವರಿ ಯಾವತ್ತು 7ನೇ ತಾರೀಕು ನಾನು ರಿಜೆಕ್ಟ್ ಮಾಡಿದ್ರೆ ಸೈನ್ ಮಾಡಲ್ಲ ಅಂತ ಹೇಳಿ. ಎಲ್ಲಿ ಓಡಾಡ್ತಾ ಇದ್ರಿ ಇಷ್ಟು ದಿನ? ನಾನು ಅದೇ ತಮಿಳುನಾಡಿನಲ್ಲಿದ್ದೆ, ಕೇರಳದಲ್ಲಿದ್ದೆ, ಈಗ ದಿಲ್ಲಿಗೆ 2 ಬಾರಿ ಬಂದಿದ್ದೆ. ರಾಜಕಾರಣ ಅಂದ ತಕ್ಷಣ ತಲೆ ಮರೆಸ್ಕೊಂಡು ಓಡಾಡ್ತಕ್ಕ ಕ್ರಿಮಿನಲ್ ನೀವು? ಪ್ರಾಣ ಭಯ ಇದೆಯಲ್ಲ ಸರ್. ಶೂಟ್ ಮಾಡ್ತೀನಿ ಅಂತ ಹೇಳಿದ್ರಲ್ಲ ಸರ್. ಡೈಲಿ ನನ್ನ ಮನೆಗೆ ಸುಮಾರು ಜನ ಬಂದು ನಿಂತ್ಕೊಳ್ಳೋದು, ಕರೆಯೋದು, ರಾತ್ರಿ ಹೊತ್ತು ಎಲ್ಲ ಜನಗಳು ಬಂದು ಗುಂಪು ನಿಂತ್ಕೊಂಡು ಮಾತಾಡೋದು ನನ್ನ ಮನೆ ಮುಂದೆ. ಮನೆಯಲ್ಲಿ ಏನಂತಾರೆ? ಮನೇಲಿ ಇದೆಲ್ಲ ಯಾಕೆ ಇದು ಮಾಡ್ಕೊಂಡ್ರಿ ನೀವು, ಯಡಿಯೂರಪ್ಪ ಜೊತೆ ನೀವು ಜೊತೆಲಿ ಹೋಗ್ಬೋದಿತ್ತು ಅಂತ ಹೇಳಿ. ಚೆನ್ನೈಗೆ ಹೋಗಿದ್ರಲ್ಲ, ಏನಾಯ್ತು ಅಲ್ಲಿ? ಚೆನ್ನೈಯಲ್ಲಿ ಜಯಲಲಿತಾ ಅವ್ರನ್ನ ಭೇಟಿ ಮಾಡಿದೆ. ನಿಮ್ಗೆಲ್ಲ ಎಲ್ಲ ರೀತಿ ಸಹಕಾರ ಮಾಡ್ಕೊಡ್ತೀನಿ. ಏನ್ ಎಲ್ಲ ರೀತಿ ಸಹಕಾರ? ಅದೇ ನೀವು ಸೆಕ್ಯೂರ್ ಆಗಿರಿ ಇಲ್ಲಿ. ಅಲ್ಲೂ ಮತ್ತೆ ನನ್ನ ಕಷ್ಟಗಳು, ನನಗೆ ದುಡ್ಡು ಕೊಡಿ, ಋಣಮುಕ್ತ ಇದೇ ಆಯ್ತಾ ಅಲ್ಲೂ? ಇಲ್ಲ, ಅಲ್ಲೇನು ನಾನು ಅವ್ರ ಹತ್ರ ಆ ವಿಚಾರವಾಗಿ ಏನು ದುಡ್ಡಿನ ವಿಚಾರವಾಗಿ ಏನು ಮಾತಾಡಲಿಲ್ಲ ಸರ್. ಅವ್ರು ನನಗೆ ಅಲ್ಲಿದ್ದಷ್ಟು ದಿನ ಸೆಕ್ಯೂರಿಟಿ ಕೊಟ್ಟಿದ್ರು, ಒಂದು ಬಂಗ್ಲೋಲ್ ಇಟ್ಟಿದ್ರು, ಚೆನ್ನಾಗಿ ನೋಡ್ಕೊಂಡ್ರು. ಅವ್ರಿಗೆ ಭಾಳ ಧನ್ಯವಾದಗಳು ಸರ್. ಅಲ್ಲಿ ಬಿಟ್ರಿ ಆಮೇಲೆ? ಅದೇ ಮತ್ತೆ ಡೆಲ್ಲಿಗೆ ಬರಬೇಕಿತ್ತಲ್ಲ, ಒಂದು ಲೆಟ್ರ್ ಬಂತು ನಮಗೆ, ನಮ್ಮ ಬೆಂಗಳೂರು ನಮ್ಮ ಲಾಯರ್ ಆಫೀಸ್ಗೆ. ತಕ್ಷಣ ಅಲ್ಲಿಂದ ಇಲ್ಲಿ ಬರಬೇಕಿತ್ತಲ್ಲ, 8ನೇ ತಾರೀಕು ನಾನು ಮತ್ತೆ ಇಲ್ಲಿ ಬಂದೆ. ಪದ್ಮಪ್ರಸನ್ನ ಅವರು, ಮತ್ತೆ ನಿಮ್ಮ ಜೊತೆಗೆ ನಾನು ಮಾತನಾಡ್ತೀನಿ. ಈಗ ಮತ್ತೊಂದು ಸಣ್ಣ ವಿರಾಮ. ವಿರಾಮದ ನಂತರ ಮತ್ತೆ ಮಾತುಕತೆ ಮುಂದುವರಿತದೆ.